ಎಲ್ಲರಿಗೂ ಕನ್ನಡ ಸಿರಿ ಚಾನೆಲ್ಗೆ ಸ್ವಾಗತ. ಇಂದು ನಾನು ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ಕೆಲವೊಂದು ವಿಷಯವನ್ನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಭಾರತದಲ್ಲಿ ಹಲವಾರು ಭಾಷೆಗಳಿವೆ. ನಮ್ಮ ಕನ್ನಡ ನಾಡಿನ ಉತ್ತರದ ಕಡೆಗೆ ನಡೆಯುತ್ತಿದ್ದಂತೆ ಮರಾಠಿ, ಗುಜರಾತಿ, ಹಿಂದಿ, ಬಂಗಾಲಿ ಮೊದಲಾದ ಭಾಷೆಗಳು ಸಂಸ್ಕೃತ ಭಾಷೆಯಿಂದ ಹುಟ್ಟಿದಂಥವು. ದಕ್ಷಿಣದ ಕಡೆಗೆ ನಡೆಯುತ್ತಿರುವಂತೆ ತೆಲುಗು, ತಮಿಳು, ಮಲಯಾಳಂ, ತುಳು ಮೊದಲಾದ ದ್ರಾವಿಡ ಭಾಷೆಯಿಂದ ಹುಟ್ಟಿದಂತಹವು. ಕನ್ನಡ ನಾಡಿನವರಾದ ನಾವು ಆಡುವ ಭಾಷೆ ಕನ್ನಡ, ಅಂದರೆ ನಾವು ಮಾತನಾಡುವಂತಹ ಭಾಷೆ ಕನ್ನಡ. ಕನ್ನಡವು ಮೂಲ ಯಾವ ಭಾಷೆಯಿಂದ ಹುಟ್ಟಿದೆ ಅಂದರೆ ದ್ರಾವಿಡ ಭಾಷೆಯಿಂದ ಹುಟ್ಟಿದೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಭಾಷೆ ಯಾವುದು ಅಂದರೂ ಕೂಡ ಕನ್ನಡ. ನಮ್ಮ ಸಂಸ್ಕೃತ ವರ್ಗದ ಭಾಷೆಗಳು ಉತ್ತರದ ಕಡೆಗೆ ಹೋದಂತೆಯೇ ಬಳಕೆಗೆ ಬರುವ ಕಾಲದಂತಹ ಸಮಯದಲ್ಲಿನೇ ದಕ್ಷಿಣದಲ್ಲಿ ದ್ರಾವಿಡ ವರ್ಗದ ಭಾಷೆಗಳು ಬಳಕೆಗೆ ಬಂದವು. ದಕ್ಷಿಣದ ಮೂಲ ದ್ರಾವಿಡ ಭಾಷೆಯು ಕಾಲಾಂತರದಲ್ಲಿ ಅಂದರೆ ಕಳೆದಂತೆಯೇ ದ್ರಾವಿಡ ಪಂಗಡಗಳು ಬೇರೆ ಬೇರೆ ದಿಕ್ಕಿಗೆ ಚದರಿ ಹೋದಂತೆ ಬೇರೆ ಬೇರೆ ಪಂಗಡಗಳ ಭಾಷೆಗಳು ಸಹ ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಪ್ರಾರಂಭವಾದವು. ನಂತರ ಒಂದಕ್ಕೊಂದು ಭಿನ್ನವಾಗುತ್ತಾ ನಡೆದವು. ಮುಂದೆ ಉತ್ತರದ ಸಂಸ್ಕೃತ ವರ್ಗದ ಭಾಷೆಗಳ ಮೇಲೂ ಮಲಯಾಳಂ, ತುಳು ಎಂಬ ದಕ್ಷಿಣ ಭಾರತದ ಭಾಷೆಗಳೂ ಆದವು. ಒಬ್ಬ ತಾಯಿ ಹೊಟ್ಟೆಯಿಂದ ಹುಟ್ಟಿದಂಥ ಅಕ್ಕ ತಂಗಿಯರಂತೆ ಒಂದಕ್ಕೊಂದು ಹೋಲಿಕೆ ಉಳ್ಳಂತಹ ಭಾಷೆಗಳಾಗಿ ಬೆಳೀತಾ ಹೋದವು. ಸುಮಾರು 2000 ವರ್ಷಗಳ ಪೂರ್ವದಲ್ಲಿಯೇ ನಮ್ಮ ನಾಡಿನಲ್ಲಿ ಕನ್ನಡ ಇತ್ತು. ತರುವಾಯ ಕೆಲವು ಶತಮಾನಗಳ ಗತಿಸಿದಂತೆಯೇ ಬಳಿಕ ಕನ್ನಡ ಭಾಷೆಯು ಅನೇಕ ಶಿಲಾಲಿಪಿಗಳು ಸಹ ದೊರಕಿದೆ. ಅದರಲ್ಲೂ ಕವಿಗಳು ಕನ್ನಡದಲ್ಲಿ ಕವಿತಾ ಗ್ರಂಥಗಳನ್ನು ಸಹ ರಚಿಸಿದ್ದಾರೆ. ಆದರೆ ಈಗ 9ನೇ ಶತಮಾನದಲ್ಲಿ ಆಗಿ ಹೋದಂತಹ ರಾಷ್ಟ್ರಕೂಟ ವಂಶದ ದೊರೆಯಾದ ನೃಪತುಂಗನ ಆಶ್ರಯದಲ್ಲಿದ್ದ ಶ್ರೀ ವಿಜಯ ಕವಿಯು ರಚಿಸಿದಂಥ ಕವಿರಾಜ ಮಾರ್ಗ ಎಂಬ ಗ್ರಂಥ ಸಹ ಕನ್ನಡದಲ್ಲಿ ಮೊದಲನೆಯ ಗ್ರಂಥವಾಗಿ ಇದೆ. ಹಾಗಾದರೆ ಎಲ್ಲಾದರೂ ಕನ್ನಡದಲ್ಲಿ ಮೊದಲನೇ ಗ್ರಂಥ ಯಾವುದು ಅಂತ ಕೇಳಿದರೆ ಕವಿರಾಜ ಮಾರ್ಗ. ಅದನ್ನು ರಚಿಸಿದವರು ಶ್ರೀ ವಿಜಯ ಕವಿ. ಇವರ ಭಾಷೆ ಕನ್ನಡ ಆಗಿದೆ. ಆದರೆ ಈಗ ನಾವು ಆಡುತ್ತಿರುವಂತಹ ಭಾಷೆಯೇ ಬೇರೆಯಾಗಿದೆ. ಇವರು ರಚಿಸಿದಂತಹ ಕನ್ನಡ ಭಾಷೆನೇ ಬೇರೆಯಾಗಿದೆ. ಅವರು ರಚಿಸಿದಂಥ ಕನ್ನಡ ಭಾಷೆಯನ್ನು ನಾವೇನಂತ ಕರಿತೀವಿ? ಹಳೆಗನ್ನಡ ಭಾಷೆ. ಈಗ ನಂತರ 13ನೇ ಶತಮಾನದಿಂದ ಹಳೆಗನ್ನಡ ಭಾಷೆ ರೂಪಾಂತರ ಹೊಂದುತ್ತಾ 19ನೇ ಶತಮಾನದ ಹೊತ್ತಿಗೆ ನಾವು ಆಡುವಂತಹ ಭಾಷೆ ಹೊಸಗನ್ನಡ ಭಾಷೆಯಾಗಿದೆ. ಇಷ್ಟು ಹೇಳಿ ನನ್ನ ಮಾತನ್ನು ಇವತ್ತು ಮುಗಿಸುತ್ತೇನೆ.